ಮಹಾತ್ಮೆ ಅಧ್ಯಾಯ 6 ಅಸುರ ಚಕ್ಷುರನ ವಧೆ. ಚಂಡಬಲ ವರದೇವಿ ಉದ್ದಂಡ ಸಚಿವನ ಚಕ್ಷುರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಶೌನಕ ಮುನಿಗೆ ಸೂತ ಪ್ರಾಣಿಕರು ದೇವಿಯ ಮಹಾತ್ಮೆಯ ಕಥೆಯನ್ನು ಹೇಳುತ್ತಾ ಮುಂದೆ ದೇವಿಯ ಚಕ್ಷುರನನ್ನು ಸಂಹಾರ ಮಾಡಿದ ಬಗೆಯನ್ನು ವರ್ಣಿಸಿದರು. ಚಕ್ಷುರಾಖ್ಯನು ದೇವಿಯ ಪರಾಕ್ರಮವನ್ನು ಕಂಡು ಕ್ರೋಧಿತಗೊಂಡನು. ಭಗವಂತ ರಸಿಲೋಮ ರುದ್ರಗ್ರಹನ್ನು ಸಂಹಾರ ಮಾಡಿದ ದೇವಿಯು ಸಾಮಾನ್ಯಳಲ್ಲ. ಈಕೆಯು ರಾಕ್ಷಸರನ್ನು ಸಂಹಾರ ಮಾಡಲೆಂದೇ ಜನಿಸಿ ಬಂದಿದ್ದಾಳೆ. ಇವಳು ಸ್ತ್ರೀಯಲ್ಲ. ಚಕ್ಷುರಾಖ್ಯನು ಪಲಾಯನ ಮಾಡಿ ಓಡಿ ಹೋಗ್ತಿದ್ದ ರಾಕ್ಷಸರಿಗೆ ಧೈರ್ಯ ಹೇಳಿ ತಕ್ಷಣವೇ ಸೈನ್ಯವನ್ನು ಒಂದುಗೂಡಿಸಿದನು. ರಾಕ್ಷಸ ವೀರರು ಯುದ್ಧಕ್ಕೆ ಸನ್ನದ್ಧರಾಗಿ ಹೊರಟರು. ಚಕ್ಷುರನು ಕಪ್ಪು ಮೋಡ ಭೂಮಿಗೆ ಚಾದರ ಹೊದಿಸಿದಂತೆ ದೇವಿಯ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿದನು. ದಶದಿಕ್ಕುಗಳಿಗೂ ಅವನು ಬಿಟ್ಟ ಬಾಣಗಳು ಹರಡಿಕೊಂಡವು. ಬಾಣಗಳಿಂದ ಹೊರಟ ಕಿಡಿಗಳು ದೇವಿಯ ಕಿರೀಟದ ಮೇಲೆ ಬಿದ್ದವು. ಆ ದೃಶ್ಯವನ್ನು ಕಂಡು ಸಮುದ್ರಗಳು ಉಕ್ಕಿದವು, ಪರ್ವತಗಳು ಉರುಳಿದವು. ರಾಕ್ಷಸರು ಪ್ರಯೋಗಿಸಿದ ಬಾಣಗಳು ತನ್ನೆಡೆಗೆ ಬರುತ್ತಿರುವುದನ್ನು ಕಂಡು ತನ್ನ ಬತ್ತಳಿಕೆಯಲ್ಲಿದ್ದ ಶಾರ್ಗ ಪಿನಕ ಎಂಬ ಹೆಸರಿನ ಬಿಲ್ಲುಗಳನ್ನು ರಾಕ್ಷಸರ ಮೇಲೆ ಪ್ರಯೋಗಿಸಿದಳು. ರಾಕ್ಷಸರ ಶರಗಳನ್ನು ಈ ಬಾಣಗಳು ಕತ್ತರಿಸಿ ಹಾಕಿದವು. ಪುನಃ ಚಕ್ಷುರಾಖ್ಯನು ಬಾಣಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಅವನು ಬಿಟ್ಟ ಬಾಣಗಳಿಂದ ಅರಣ್ಯ ಪ್ರಾಣಿ ಪಕ್ಷಿಗಳು ನಾಶವಾದವು. ದೇವತೆಗಳು ಹೆದರಿ ಓಡಿದರು. ದೇವಿಯು ನಗುತ್ತಾ ತನ್ನ ಬಳಿ ಇರುವ ಬಾಣಗಳಿಂದ ರಾಕ್ಷಸರನ್ನು ನೋಯಿಸಿದಳು. ರಾಕ್ಷಸರು ಮೂರ್ಖರಾಗಿ ದೇವಿಯ ಮೇಲೆ ಬಾಣಗಳ ಸುರಿಮಳೆ ಸುರಿಸಿದರು. ಆದರೆ ದೇವಿಯು ವರದೇವತೆ. ದೇವಿಯು ತನ್ನ ಬಳಿ ಬಂದ ಬಾಣಗಳನ್ನು ಸುಲಭವಾಗಿ ಹಿಂದಕ್ಕೆ ಕಳುಹಿಸಿದಳು. ರಾಕ್ಷಸರ ಸೈನ್ಯವನ್ನು ದೇವಿಯು ತನ್ನ ಬಾಣಗಳ ಪ್ರಭಾವದಿಂದ ಕಟ್ಟಿ ಹಾಕಿದಳು. ಚಕ್ಷುರಾಖ್ಯನು ಮೂರ್ಛೆ ಹೋದನು. ರಾಕ್ಷಸರ ಸೈನ್ಯ ಸರ್ವನಾಶವಾಯಿತು. ದೇವತೆಗಳು ಹರ್ಷದಿಂದ ಮೆರೆದರು. ಚಕ್ಷುರಾಖ್ಯನು ಎಚ್ಚರಗೊಂಡು ದೇವಿಯ ರೌದ್ರವನ್ನು ಕೊಂಡು ಕುಪಿತನಾಗಿ ತನ್ನ ಬಳಿ ಇರುವ ನಗಶರವನ್ನು ಪ್ರಯೋಗಿಸಿದನು. ನಗಶರದ ಪ್ರಭಾವದಿಂದ ಪರ್ವತಗಳು ಉರುಳಿ ದೇವತೆಯನ್ನು ಸುತ್ತುಗಟ್ಟಿದವು. ಸೂರ್ಯನ ಕಿರಣ ಕಾಣದಂತೆ ಪರ್ವತಗಳು ಪುಡಿಪುಡಿಯಾದವು. 4 ದಿಕ್ಕುಗಳು ಪರ್ವತದಿಂದ ಸುತ್ತುವರಿಯಿತು. ಭೂಭಾಗವು ಕುಸಿಯಿತು. ನಡೆಯುತ್ತಿರುವ ವಿಸ್ಮಯವನ್ನು ದೇವಿಯು ಕಡೆಗಣ್ಣಿನಿಂದ ನೋಡಿದಳು. ತನ್ನ ಬಳಿ ಇರುವ ವಜ್ರಾಯುಧದಿಂದ ಪರ್ವತಗಳನ್ನು ಕಡಿದು ಹಾಕಿತು. ಚಕ್ಷುರಾಖ್ಯನು ದೇವಿಯ ಮೇಲೆ ತನ್ನ ಸಾಗರಾಸ್ತ್ರವನ್ನು ಪ್ರಯೋಗಿಸಿದನು. ದೇವಿಯು ಸಾಗರವನ್ನು ಆಪೋಷಣವಾಗಿ ತೆಗೆದುಕೊಂಡಳು. ದೇವಿಯ ಮೇಲೆ ಬೆಂಕಿಯ ಮಳೆಯನ್ನು ಸುರಿಸಲಾಯಿತು. ಬೆಂಕಿಯನ್ನು ದೇವಿಯು ಮಾರುತಾಸ್ತ್ರದಿಂದ ನಂದಿ ಹೋಗುವಂತೆ ಮಾಡಿದಳು. ಪರಾಂಬೆಯ ಮೇಲೆ ರಾಕ್ಷಸನು ನೀತಿ ಅಸ್ತ್ರವನ್ನು ಪ್ರಯೋಗಿಸಿದನು. ಸರ್ವಲೋಕಗಳಿಗೂ ಕತ್ತಲೆಯಿಂದ ತುಂಬಿತು. ದೇವಿಯು ಕತ್ತಲೆಯನ್ನು ನಿವಾರಿಸಲು ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿದಳು. ಆಗ ಸರ್ವ ದಿಕ್ಕುಗಳಿಗೂ ಬೆಳಕು ಪ್ರಸರಿಸಿತು. ರಾಕ್ಷಸನು ತನ್ನ ಬಳಿ ಇರುವ ಅತಿ ಭಯಂಕರವಾದ ಅಸ್ತ್ರಗಳಾದ ಕುಬೇರ, ಇಂದ್ರ, ನಿರುತಿ, ಯಮ, ಅಗ್ನಿ, ಶೂಲ, ಸುದರ್ಶನಂತ ಅಸ್ತ್ರಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವತೆಗಳು ನೋಡುತ್ತಿರುವಂತೆಯೇ ದೇವಿಯು ಸಕಲ ಅಸ್ತ್ರಗಳನ್ನು ಬಾಯಲ್ಲಿ ಸ್ವೀಕರಿಸಿ ನುಂಗಿದಳು. ದೇವಿಯ ಚರ್ಯೆಯನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ದೇವಿಯ ಶಕ್ತಿಯನ್ನು ಕಂಡು ಚಕ್ಷುರನು ದಿಗಿಲಿನಿಂದ ನಿರಾಶೆಗೊಳ್ಳದೆ ಧೈರ್ಯವಾಗಿ ದೇವಿಯನ್ನು ವೀಕ್ಷಿಸುತ್ತಾ ತನ್ನ ಕಣ್ಣುಗಳಿಂದ ಕಿಡಿಗಳನ್ನು ಹಾರಿಸಿದನು. ಕೂಡಲೇ ತನ್ನ ಕೈಯಲ್ಲಿ ನಾರಾಯಣನ ಅಸ್ತ್ರವನ್ನು ಹಿಡಿದುಕೊಂಡನು. ಭಗವಂತನ ಅಸ್ತ್ರವನ್ನು ಕಂಡು ದೇವಾನುದೇವತೆಗಳು ಕೈಮುಗಿದರು. ತಮ್ಮ ಕೆಲಸ ಮುಗಿಯಿತು ಎಂದು ಹೆದರಿ ದೇವತೆಗಳು ಪಲಾಯನಗೈದರು. ದೇವಿಯು ತಮ್ಮನ್ನು ಕಾಪಾಡಲು ಸಾಧ್ಯವೇ ಎಂದು ನಿಬ್ಬರವಾಗಿ ಎದುರು ನೋಡುತ್ತಾ ದೂರದಲ್ಲಿ ನಿಂತರು. ನೋಡುತ್ತಿದ್ದಂತೆಯೇ ಭೂಮಿ ಸಿಡಿಯಿತು. ಆದಿಶೇಷನ ಹಿಡಿಯಲಿದ್ದ ರತ್ನಗಳು ನೆಲದ ಪಾಲಾಯಿತು. ಸಪ್ತಸಾಗರಗಳು ಕುದಿದು ಪರ್ವತಗಳು ಸಿಡಿದು ಚೂರಾಯಿತು. ನಾರಾಯಣನ ಅಸ್ತ್ರದಿಂದ ಭೂಮಿಯು ಒಡೆಯುವುದೇ ಎಂದು ದೇವತೆಗಳು ಹೆದರಿ ನಿಂತರು. ಆಕಾಶ ಬೋರ್ಗರೆದು ನಕ್ಷತ್ರಗಳು ಕೆಳಕ್ಕೆ ಉದುರಿದವು. ಜಗತ್ತಿನಲ್ಲಿ ಪ್ರಳಯವಾಗುತ್ತಿದೆಯೇ ಎಂಬಂತೆ ಎಲ್ಲರೂ ನಿಂತು ನೋಡಿದರು. ಆದರೆ ಶಾಂಭವಿ ಮಾತ್ರ ನಗುನಗುತ್ತಾ ನಿಂತಳು. ದೇವಿಯ ಹಸನ್ಮುಖವನ್ನು ಕಂಡು ದೇವತೆಗಳು ನಿಟ್ಟುಸಿರು ಬಿಟ್ಟರು. ರಾಕ್ಷಸರು ಭಯವಿಹ್ವಲರಾದರು. ಚಕ್ಷುರನು ದೇವಿಯ ವದನವನ್ನು ಕಂಡು ಆಶ್ಚರ್ಯಚಕಿತನಾದನು. ಈಕೆಯ ಸಾಮರ್ಥ್ಯ ಇನ್ನೆಂತಹುದು? ಈಕೆಯು ಸಾಮಾನ್ಯವಾದ ಸ್ತ್ರೀಯಳಲ್ಲ. ನಮ್ಮ ಸೈನ್ಯ ಪರ್ವತದಂತೆ ದೈತ್ಯ ಸಾಗರದಷ್ಟು ಆಳವಾಗಿದೆ. ಅಂತಹ ಸೈನ್ಯವನ್ನು ತನ್ನ ಬಾಯಿಯಿಂದಲೇ ಸೋಲಿಸಿರುವ ಸ್ತ್ರೀಯು ನಿಜಕ್ಕೂ ಶಕ್ತಿವಂತಳು ಎಂದು ಚಕ್ಷುರಾಖ್ಯನು ಮನದಲ್ಲೇ ಯೋಚಿಸಿ ಆಕೆಯನ್ನು ಮೊದಲು ಮಾತನಾಡಿಸಿ ಅವಳು ಉತ್ತರವನ್ನು ನೋಡಿ ನಂತರ ಆಕೆಯನ್ನು ಕೊಲ್ಲೋಣ ಎಂಬ ನಿರ್ಧಾರಕ್ಕೆ ಬಂದನು. ಅವನು ನಿಧಾನವಾಗಿ ದೇವಿಯ ಬಳಿಗೆ ಸಾಗಿದನು. ದೇವಿ, ನೀನು ನಿಜಕ್ಕೂ ಶಕ್ತಿವಂತೆ. ಇಲ್ಲದಿದ್ದರೆ ಅಸುರರ ಸೈನ್ಯವನ್ನು ಸಂಹಾರ ಮಾಡಲು ಸಾಧ್ಯವಾಗುವುದೇ? ನಾನು ನಿನಗೆ ಪ್ರಾಣದಾನ ಮಾಡುವೆ. ನೀನು ಜಗತ್ತಿನ ಸ್ತ್ರೀಯರಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠಳು ಎಂದನು. ದೇವಿಯು ಚಕ್ಷುರಾಖ್ಯನ ಮಾತುಗಳಿಗೆ ಬಗ್ಗುವಳೆ. ಆಕೆಯು ಅವಹೇಳನೆಯಿಂದ ನಗುತ್ತಾ, ಚಕ್ಷುರಾಖ್ಯ, ನನ್ನ ಮಾತನ್ನು ಕೇಳು. ನಾನು ಸಕಲ ಜಗತ್ತಿಗೆ ಜಗದೀಶ್ವರಿ. ಹರಿಹರ ಬ್ರಹ್ಮರು ನಿಮ್ಮನ್ನು ಸಂಹಾರ ಮಾಡಲು ನನ್ನನ್ನು ಕರೆಸಿದ್ದಾರೆ. ನಾನು ಈ ಜಗತ್ತಿಗೆ ಒಡೆಯಳು. ನಿಮ್ಮನ್ನು ಸಕಲ ಜಗತ್ತು ನನ್ನನ್ನು ದೇವತೆ ಎಂದು ಭಜಿಸುತ್ತಾರೆ.
ಭಕ್ತರ ಪಾಲಿಗೆ ನಾನು ಕಾಮಧೇನು. ನನ್ನ ಹೆಸರು ಶಾಂಭವಿ. ನನ್ನ ಕಣ್ಣ ದೃಷ್ಟಿಯಿಂದ ಸೃಷ್ಟಿ ಹಾಗೂ ಲಯವು ಉಂಟಾಗುವುದು. ನಾನು ದುಷ್ಟರನ್ನು ಶಿಕ್ಷಿಸುವೆ, ಶಿಷ್ಟರನ್ನು ರಕ್ಷಣೆ ಮಾಡುವೆ. ನನ್ನನ್ನು ಅನಂತ ದೇವತೆಗಳು ಕಂಡಿಲ್ಲ. ನಾನು ನಿನ್ನನ್ನು ಕೊಲ್ಲಲು ಬಂದಿರುವೆ. ದೇವಿಯ ಮಾತುಗಳನ್ನು ಕೇಳಿ ಚಕ್ಷುರಾಖ್ಯನು ಕೋಪಗೊಂಡನು. ದೇವಿ, ನೀನು ಸಕಲ ಜಗತ್ತಿಗೆ ಒಡೆಯತಿಯಾಗಲು ಹೇಗೆ ಸಾಧ್ಯ? ಈ ಸರ್ವ ಜಗತ್ತನ್ನು ಆಳಲು ಮಹಿಷಾಸುರನು ಇರಲಿಲ್ಲವೇ? ಅವನೇ ಜಗತ್ತಿನ ಒಡೆಯ. ನೀನು ಸುಳ್ಳು ಹೇಳುತ್ತಿರುವೆ. ಈ ವಸುದೆಯನ್ನು ಆಳಲು ಅಸುರರು ಇದ್ದಾರೆ. ಅವನು ದೇವಿಯನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಲೇಬೇಕು ಎಂದು ಅಪೇಕ್ಷಿಸಿ ಕೂಡಲೇ ಬಾಣಗಳ ಸುರಮಳೆಯನ್ನು ಸುರಿದನು. ಶಾಂಭವಿಯ ಚಕ್ಷುರಾಖ್ಯನ ಮಾತುಗಳಿಂದ ಕುಪಿತಳಾದರೂ ಮುಖದಲ್ಲಿ ಮುಗುಳ್ನಗೆಯನ್ನು ಸೂಸುತ್ತಾ ಅವಳು ತನ್ನ ಬಳಿ ಇರುವ ಬಾಣಗಳಿಂದ ಅವಘನ ಬಾಣಗಳನ್ನು ವಿಫಲಗೊಳಿಸಿದಳು. ಅವಳ ಬಾಣಗಳ ತೀಕ್ಷ್ಣತೆಗೆ ಕುದುರೆಗಳು ಕೆನೆದು ಕುಣಿದವು, ಆನೆಗಳು ಯಮಪುರಿಗೆ ಓಡಿದವು, ರಥಿಕರ ದೇಹದಿಂದ ನೆತ್ತರು ಭೂಮಿಯ ಮೇಲೆ ಚೆಲ್ಲಾಡಿತು, ಕಿರೀಟಗಳು ಕಾಲಿಗೆ ಸಿಗುತ್ತಿತ್ತು, ರಾಕ್ಷಸರ ಕವಚವು ಒಡೆದು ಎದೆಗೆ ತಾಕಿತ್ತು, ರಕ್ತದ ಕಾರಂಜಿ ಹರಿಯಿತು, ಪರ್ವತ ಒಡೆದಂತೆ ಭಯಂಕರ ಶಬ್ದ ಕೇಳಿಸಿತು, ಸಾಗರದಂತೆ ರಕ್ತವು ಹೊರದು ಭೂಮಿಗೆ ತರ್ಪಣ ನೀಡಿತು. ಚಕ್ಷುರಾಖ್ಯನ ಕೋಪವನ್ನು ತಾಳಲಾರದೆ ತನ್ನ ಕೈಯಲ್ಲಿದ್ದ ಖಡ್ಗವನ್ನು ಬೀಸಿದನು. ಆ ಖಡ್ಗವು ದೇವಿಯ ಕಿರೀಟವನ್ನು ತಾಕಲು ಹೊರಟಿತು. ಆಗ ಅದನ್ನು ದೇವಿಯು ತನ್ನ ಖಡ್ಗದಿಂದ ತುಂಡರಿಸಿದಳು. ರಾಕ್ಷಸನು ಕರ್ಕಶನಾಗಿ ಚೀರಿದನು. ಅವನು ಶೂಲದಿಂದ ದೇವಿಯನ್ನು ಹಿಡಿಯಲು ಓಡಿ ಬಂದನು. ಮಹಾದೇವಿ ಶೂಲವನ್ನು ತುಂಡರಿಸಿದಳು. ಕೂಡಲೇ ತನ್ನ ಬಳಿ ಇದ್ದ 100 ಅಸ್ತ್ರಗಳನ್ನು ಬಿಟ್ಟಳು. ಹಾಗೆಯೇ ಅಸುರನು ಸುಮ್ಮನೆ ಕೂಡಲಿಲ್ಲ. ಅವನು ಅಸಂಖ್ಯಾತ ಬಾಣಗಳನ್ನು ಬಿಟ್ಟನು. ತನ್ನ ಸುತ್ತಲೂ ಇದ್ದ ರಾಕ್ಷಸ ರಾಜರನ್ನು ದೇವಿಯು ಸೀಳಿ ಹಾಕಿದಳು. ನಡೆಯುತ್ತಿದ್ದ ಘಟನೆಗಳನ್ನು ಕಂಡು ಚಕ್ಷುರಾಖ್ಯನು ಕುದಿದನು. ಎಲೆ ಹೆಣ್ಣೆ, ನೀನು ನಮ್ಮ ಪ್ರಾಣಗಳನ್ನು ತೆಗೆದಿರುವೆ. ನಾನು ನಿನ್ನ ಮಾನವನ್ನು ತೆಗೆಯುವೆನು ಎಂದು ತನ್ನ ಮಾಯೆಯಿಂದ ಕತ್ತಲು ಕವಿಸಿದನು. ಮಾಯೆಯಿಂದ 100 ಬರಸಿಡಲು ಬಡಿದವು. ದೇವಿಯನ್ನು 100 ಸರ್ಪಗಳು ಮುತ್ತಿದವು. ಸಿಂಹ, ಆನೆಗಳು ದೇವಿಯನ್ನು ತುಳಿದು ಹಾಕಲು ಸನ್ನದ್ಧವಾದವು. ಬಿರುಗಾಳಿ, ಕುಂಭದ್ರೋಣ, ಮಳೆ ಸುರಿಯಿತು. ಕಣ್ಣು ಕುರುಡಾಗುವಂತಹ ಮಿಂಚು, 1000 ಸಿಡಿಲು ಬಡಿಯಿತು. ಹೀಗೆ ದೇವಿಯನ್ನು ರಾಕ್ಷಸ ಸಮೂಹ ಮುತ್ತಿಗೆ ಹಾಕಿತು. ಆಗ ಚಕ್ಷುರನು ರಥದ ಮೇಲೆ ನಿಂತು ಶರಗಳನ್ನು ಪ್ರಯೋಗಿಸಿದನು. ಭೂಮಿ, ಆಕಾಶ, ರಥ ಹೀಗೆ ಮನಬಂದ ಕಡೆಗೆ ನಿಂತು ದೇವಿಯ ಮೇಲೆ ಬಾಣಗಳ ಸುರಿಮಳೆ ಸುರಿದನು. ಶಾಂಭವಿಯೇ ಸ್ವಂತ ಮಾಯೆ. ಆಕೆಯ ಮುಂದೆ ಬೇರೆ ಯಾರ ಮಾಯೆಯೂ ನಡೆಯುವುದಿಲ್ಲ. ರಾಕ್ಷಸನು ಸುತ್ತಲೂ ಕವಿಸಿದ ಮಾಯೆಯು ಕ್ಷಣಮಾತ್ರದಲ್ಲಿ ಮಾಯೆಯಾಯಿತು. ರಾಕ್ಷಸನು ದೇವಿಯ ಸಿಂಹವನ್ನು ಭಯಂಕರವಾಗಿ ತಿವಿದ. ರಾಕ್ಷಸನ ಶೂಲವನ್ನು ದೇವಿಯು ಕತ್ತರಿಸಿ ಹಾಕಿದಳು. ಅವಳು ಶಿವನ ತ್ರಿಶೂಲವನ್ನು ರಾಕ್ಷಸನ ಕಡೆಗೆ ಒಗೆದಳು. ಶಾಂಭವಿಯೇ ಸ್ವತಃ ಮಾಯೆ. ಆಕೆಯ ಮುಂದೆ ಬೇರೆ ಯಾರ ಮಾಯೆಯೂ ನಡೆಯುವುದಿಲ್ಲ. ರಾಕ್ಷಸನ ಸುತ್ತಲೂ ಕವಿಸಿದ ಮಾಯೆಯು ಕ್ಷಣಮಾತ್ರದಲ್ಲಿ ಮರೆಯಾಯಿತು. ರಾಕ್ಷಸನು ದೇವಿಯ ಸಿಂಹವನ್ನು ಭಯಂಕರವಾಗಿ ತಿವಿದ. ರಾಕ್ಷಸನ ಶೂಲವನ್ನು ದೇವಿಯು ಕತ್ತರಿಸಿ ಹಾಕಿದಳು. ಅವಳು ಶಿವನ ತ್ರಿಶೂಲವನ್ನು ರಾಕ್ಷಸನ ಕಡೆಗೆ ಒಗೆದಳು. ರಾಕ್ಷಸನ ಎದೆಗೆ ತ್ರಿಶೂಲವು ನಾಟಿತು. ರಾಕ್ಷಸ ಸೈನ್ಯವು ಹಾಹಾಕಾರ ಮಾಡುತ್ತಾ ದೇವಿಯ ಮೇಲೆ ವಿಜೃಂಭಿಸಿತು. ತನ್ನ ಕೈಗೆ ಸಿಕ್ಕ ಖಡ್ಗದಿಂದ ರಾಕ್ಷಸರ ಮಾಡಿದಳು. ಕೆಲವರನ್ನು ಶೂಲದಿಂದ ತಿವಿದಳು. ಇನ್ನೂ ಕೆಲವರನ್ನು ಮುಸಳದಿಂದ ಯಮಪುರಿಗೆ ಕಳಿಸಿದಳು. ಕ್ಷಣಮಾತ್ರದಲ್ಲಿ ಮಹಾಲಕ್ಷ್ಮಿ ರಾಕ್ಷಸರ ಸೈನ್ಯವನ್ನು ಸಂಹಾರ ಮಾಡಿದಳು. ಚಕ್ಷುರಾಕ್ಷನು ಮರಣ ಹೊಂದಿದನು. ಅವನ ಹೆಣದ ಸುತ್ತಲೂ ಭೂತಗಳು ಕುಣಿದವು. ರಕ್ತವು ನದಿಯಂತೆ ಹರಿಯುತ್ತಿತ್ತು. ಚಕ್ಷುರಾಖ್ಯನ ಸಾವನ್ನು ಕಂಡು ದೇವತೆಗಳು ಹರ್ಷಚಿತ್ತರಾದರು. ದೇವಿ, ನಿನಗೆ ಜಯವಾಗಲಿ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸು. ನಿನಗೆ ಮಂಗಳವಾಗಲಿ. ಹೀಗೆ ಹೇಳುತ್ತಾ ಚಿದಾನಂದ ಗುರುಗಳನ್ನು ನೆನೆದರು. ಇಲ್ಲಿಗೆ ಚಕ್ಷುರವಧೆ ಎಂಬ 6ನೇ ಅಧ್ಯಾಯವು ಸಂಪೂರ್ಣವಾಯಿತು.